ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಇವತ್ತು ಮಾಡ್ತಾ ಇರೋದು ಒಂದು ಗ್ರೇವಿನ ಮಾಡ್ತಾಯಿದ್ದೀನಿ. ಅಂದರೆ ಏನಂತಾರೆ, ಕೈಮಾ ಗ್ರೇವಿ. ಇದು ತುಂಬಾ ಟೇಸ್ಟಿಯಾಗಿ, ತುಂಬಾ ಯೂನಿಕ್ಕಾಗಿ, ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರೆಲ್ಲ ಈ ಥರ ವೆಜ್ಜಲ್ಲೂ ಕೂಡ ಕೈಮಾನ ಮಾಡ್ಕೊಂಡು ತಿನ್ಬೋದು ಅನ್ನೋ ಆಲೋಚನೆ ಇರೋರು ಖಂಡಿತ ವೆಜಿಟೇರಿಯನ್ನವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ. ಇದು ಅನ್ನ, ಚಪಾತಿ ಮತ್ತು ಮುದ್ದೆ ಜೊತೆಗೂ ಕೂಡ ಪರ್ಫೆಕ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ, ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ, ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ಗೀ ರೈಸ್ ಮಾಡಿದ್ರೆ ಗೀ ರೈಸ್ಗೂ ಕೂಡ ತುಂಬಾ ಸಖತ್ತಾಗಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ, ಯಮ್ಮಿ ಆಗಿರುತ್ತೆ. ಬಟ್ ನೀವೊಂದು ಸತಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನಿವತ್ತು ಯಾವ ಕಾಳಿಂದ ಮಾಡ್ತಿದ್ದೀನಿ ಗೊತ್ತಾ? ಕಾಬಲ್ ಕಡಲೆಕಾಳಿಂದ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಟವ್ನ ಆನ್ ಮಾಡ್ತಾಯಿದ್ದೀನಿ. ಸ್ಟವ್ನ ಆನ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಈ ಕಡಾಯಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಬೇಕು. ಇವಾಗ ನಾನು 1 ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಹಾಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಮೀಡಿಯಮ್ ಸೈಜಲ್ಲಿ ಹೆಚ್ಚಿರೋವಂಥ 2 ಈರುಳ್ಳಿನ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈನ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕಾಯ್ತಾ. ಇವಾಗ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ 2 ಹಣ್ಣಾಗಿರೋ ಟೊಮೊಟೊನ ಹಾಕೊತಾ ಇದ್ದೀನಿ. ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಕಮ್ಮಿ ಊರಿನಲ್ಲೇ ಇದನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಇದಾದಮೇಲೆ ಚಕ್ಕೆ ಲವಂಗ ಒಂದು 2 ಪೀಸ್ ಆದರೆ ಸಾಕು. ನಾನು ಅದನ್ನು ಕೂಡ ಇಲ್ಲಿ ಹಾಕೊತಾ ಇದ್ದೀನಿ. ಇದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ದಪ್ಪ ಸೈಜಿಗಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸಲ್ಲಿ ಹಾಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ನಾನು ಯೆಲ್ಲೋ ಪೌಡರ್ ಅಂದರೆ ಹಳದಿ ಪೌಡರ್ನ ಹಾಕೊತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಎಲ್ಲ ಆದಮೇಲೆ ಲಾಸ್ಟಿಗೆ ನಾವು ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ ನಾವು ಇದಕ್ಕೆ ಕಾಯಿ ತುರಿನ ಹಾಕೊಬೇಕಾಗತ್ತೆ. ಯಾಕೆಂದರೆ ಇದನ್ನು ಮೊದಲೇ ಹಾಕೊಬಾರ್ದು. ಕಾಯಿ ತುರಿನೇ ಆಗಲಿ ಸಾಂಬಾರು ಸೊಪ್ಪನ್ನೇ ಆಗಲಿ ಮೊದಲಿಗೆ ನಾವು ಆ್ಯಡ್ ಮಾಡ್ಕೋಬಾರ್ದು. ಲಾಸ್ಟಿಗೆ ಇನ್ನೇನು ಗ್ಯಾಸ್ನ ಆಫ್ ಮಾಡ್ತೀವಿ ಅನ್ನೋ ಸ್ಟೇಜಲ್ಲಿದ್ದಾಗ ನಾವು ತೆಂಗಿನಕಾಯಿ ತುರಿನ ಹಾಕೊಬೇಕಾಗತ್ತೆ. ಇವಾಗ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೇ ನಾವು ಲಾಸ್ಟಲ್ಲಿ ಹಾಕೊಂಡ್ರೆ ಬೆಟರು. ಏಕೆಂದರೆ ಸ್ಟಾರ್ಟಿಂಗ್ಗೆ ಹಾಕೋಬಾರ್ದು, ಯಾಕೆಂದರೆ ಅದ್ರದ್ದು ಟೇಸ್ಟ್ ಎಲ್ಲ ಕಮ್ಮಿ ಆಗೋ ಥರ ಆಗಿಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ನಾವು ಸಾಂಬಾರು ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಒಂದು 2 ನಿಮಿಷ ಹಾಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಇದಾದಮೇಲೆ ಇದು ತಣ್ಣಗಾಗಲಿ ಅಂತ ಬಿಟ್ಬಿಡಬೇಕು. ಇದು ತಣ್ಣಗಾಗೋ ಅಷ್ಟರೊಳಗೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಹಾಗೆ ಬಿಟ್ಬಿಡೋಣ. ಈ ಮಸಾಲೆಗೆ ಏನೇನು ಬೇಕು ಅಂತ ನಿಮಗೂ ಕೂಡ ಮುಂದೆ ನೋಡ್ತಾ ಇದ್ದರೆ ಇದು ಯಾವ ಥರ ಗ್ರೇವಿ ಅಂತ ಅನ್ನಿಸ್ಬೋದು. ಸೊ ನಾನಿಲ್ಲಿ ಮೊದಲಿಗೆ ಒಂದು ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ 1 ಈರುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಕಾಯಿ ತುರಿ, ಒಂದು 4 ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಲಾಸ್ಟಿಗೆ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿ ನೀರನ್ನು ಹಾಕ್ಕೊಳ್ದಲೆ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀರನ್ನು ಮಾತ್ರ ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ತರಿಯಾಗಿ ರುಬ್ಕೊಬೇಕು. ಇದಾದಮೇಲೆ ನಾನು ಅದೇ ಜಾರ್ಗೆ ನಾನು ಮಸಾಲೆನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಇವಾಗ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದು ತುಂಬಾ ಒಳ್ಳೆಯದು. ಸ್ವಲ್ಪ ನೀರನ್ನ ಕೂಡ ಹಾಕೊತಾ ಇದ್ದೀನಿ ಇದಕ್ಕೆ. ನೋಡಿ, ಈ ಥರ ರೆಡಿಯಾಗಿದೆ ಗ್ರೇವಿ. ಈ ಗ್ರೇವಿ ರೆಡಿ ಆದಮೇಲೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಆ ಕಡಾಯಿಗೆ ಇದಕ್ಕೂ ಅಷ್ಟೇ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ನೀವು ನಿಜವಾಗ್ಲೂ ಈ ಟೇಸ್ಟ್ ನೋಡಿರಲ್ಲ ಅಂದ್ಕೊಳ್ತೀನಿ. ಒಮ್ಮೆ ಟ್ರೈ ಮಾಡಿ ಆಯಿತಾ. ನಾನಿಲ್ಲಿ ಎಣ್ಣೆನ ಹಾಕಿದ್ದಾದಮೇಲೆ ಸಣ್ಣದಾಗಿ ಹೆಚ್ಚಿರೋವಂಥ ಮೀಡಿಯಮ್ ಸೈಜಲ್ಲಿ ಹೆಚ್ಚಿರೋವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಒಂದು 5 ನಿಮಿಷ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಗ್ರೇವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಹೀಗೇ ಫ್ರೈ ಆಗ್ತಾ ಇರಲಿ, ಚೆನ್ನಾಗಿ ಫ್ರೈ ಆಗಬೇಕದು. ಅದು ಫ್ರೈ ಆದಷ್ಟು ನಮಗೆ ಟೇಸ್ಟು ಜಾಸ್ತಿ ಸಿಗುತ್ತೆ. ಹಾಗಾಗಿನೇ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು 5 ನಿಮಿಷ ಸಾಕಾಗುತ್ತೆ. ಇದಾದಮೇಲೆ ನಾನು ಗ್ರೇವಿನ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈಗ ನೋಡಿ, ನಾನಿವಾಗ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಎಲ್ಲ ಬಿಟ್ಕೋಬೇಕಿದು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ
ಬೇಯಿಸ್ಕೊಬೇಕಾಗುತ್ತೆ. ನಾನಿವಾಗ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ಇದು ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗ್ತಾ ಇದೆ. ನಿಮಗೆ ನೋಡಿದ್ರೆ ಒಂಥರ ಕಲರಲ್ಲೇ ಒಂಥರ ಕಾಣಿಸ್ತಿದೆ ಅಲ್ವಾ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿ ಬರೋಷ್ಟರೊಳಗೆ ನಾನು ಜಾರಲ್ಲಿತ್ತಲ್ಲ ಮಸಾಲೆ, ಅದಕ್ಕೆಲ್ಲ ನೀರನ್ನ ಆ್ಯಡ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಚಿಟಿಕೆಯಷ್ಟು ನೀರನ್ನ ಕೂಡ ಆ್ಯಡ್ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿಲ್ಲ, ಯಾಕೆಂದರೆ ಚಕ್ಕೆ ಲವಂಗನ ಹಾಕಿದ್ದೀನಲ್ವ, ಹಾಗಾಗಿ ನಾನಿಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿಲ್ಲ. ಇದಿಷ್ಟನ್ನು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಆಲ್ರೆಡಿ ನಾನು ಮಸಾಲೆನೆಲ್ಲ ಹುರಿದ್ಬಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಕುದಿಸೋ ಅಗತ್ಯ ಇರೋದಿಲ್ಲ. ನೋಡಿ, ಇದು ಕಂಪ್ಲೀಟಾಗಿ ರೆಡಿ ಆಗ್ತಾಯಿದೆ. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ನಾವು ಇವಾಗ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಆ ಕಡಲೆಕಾಳನ್ನ ತೊಗೊಂಡು ಸ್ವಲ್ಪನೂ ನೀರು ಇಲ್ಲದೇ ಇರೋ ಹಾಗೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೊಂದು ಸಾರಿ, ನೀರಿರಬಾರ್ದು ಆಯಿತಾ, ನೀಟಾಗಿ ಶೋಧಿಸ್ಕೊಬೇಕು ನೀರನ್ನ. ಒಂದು ಜಾರನ್ನ ತೊಗೊತಾ ಇದ್ದೀನಿ. ಇದಕ್ಕೆ ಅದು ಕಡಲೆಕಾಳಲ್ಲಿ ಸ್ವಲ್ಪನೂ ಕೂಡ ತರಿ ಆಗೋದಾಗಲಿ ಅಥವಾ ಕಡಲೆಕಾಳು ಸಿಗೋ ಹಾಗಾಗಲಿ ಮಾಡ್ಕೋಬಾರ್ದು. ಯಾಕೆಂದರೆ ನಾವೀಗ ವಡೆ ಎಲ್ಲ ಮಾಡ್ತೀವಲ್ಲ ನೋಡಿ, ಕಡಲೆಬೇಳೆ ಮಾಡಿದಾಗ ಅದು ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಕಡಲೆಬೇಳೆ, ಬಟ್ ಅದು ವಡೆಗೆ ಮಾಡೋದು. ಬಟ್ ಇದು ನಾವು ಕೈಮಾ ಗ್ರೇವಿ ಮಾಡೋದ್ರಿಂದ ಇದನ್ನು ಸ್ವಲ್ಪ ತರಿ ಹಂಗೆ ಒಂದು ಕಾಳಲ್ಲೂ ಕೂಡ ಕಾಳು ಥರ ಸಿಗಬಾರ್ದು. ಆ ಥರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು ಸತಿ ಆನ್ ಮಾಡಿ ಆಫ್ ಮಾಡಿದ್ರೆ ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಬಂದಾಗ ನಮಗೆ ಪರ್ಫೆಕ್ಟಾಗಿ ನಾವು ಕೈಮಾ ಉಂಡೆನ ಮಾಡ್ಕೊಬೋದು. ಈಗ ನಾನು ಒಂದು ಬೌಲ್ನ ತೊಗೋತಾ ಇದ್ದೀನಿ. ಈ ಬೌಲಿಗೆ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ ಎಲ್ಲ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಗಿದೆ ನೋಡಿ, ಇದಾಗಿದೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೇಕು. ಸಣ್ಣದಾಗಬೇಕಂದ್ರೆ ಸಣ್ಣದಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ದೊಡ್ಡದಾಗಬೇಕಂದ್ರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಪಕ್ಕದಲ್ಲಿ ಆವಾಗಲೇ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಇದು ಆಗ್ತಿರಲಿ ಅಂತ ಹೇಳಿ. ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಬೋದು. ಅದೇ ಉಂಡೆಗಳನ್ನ ನೋಡಿ, ಇವಾಗ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಪರ್ಫೆಕ್ಟಾಗಿತ್ತು. ನಾನು ಕೂಡ ಟೇಸ್ಟ್ ನೋಡಿನೇ ಇವಾಗ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ. 2 ನಿಮಿಷ ಅಷ್ಟೇ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ಜಾಸ್ತಿ ಬೇಡ ಆಯಿತಾ. ಜಾಸ್ತಿ ಇದಾಗೋದ್ರಿಂದ ಜಾಸ್ತಿ ಕ್ರಿಸ್ಪಿ ಆಗೋದೆಲ್ಲ ಬೇಡ. ಒಂದು 2 ನಿಮಿಷ ಹಂಗೆ ತಿರುವು ಹಾಕಿದ್ರೆ ಸಾಕಾಗುತ್ತೆ, ನಮಗೆ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ನೀವು ಬೇಕಾದರೆ ಇದನ್ನು ನಾವಿವಾಗ ಹಬೆಯಲ್ಲಿ ಬೇಯಿಸ್ಕೊತೀವಲ್ಲ, ಆ ರೀತಿ ಬೇಕಾದರೆ ಮಾಡ್ಕೋಬೋದು. ಆ ರೀತಿ ಮಾಡ್ಕೊಂಡಾದಾಗ ಏನಾಗುತ್ತೆ ಅಂದರೆ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ. ಸೊ ಆ ಥರ ನಿಮಗೆ ಬೇಡ ಅನಿಸಿದ್ರೆ ನೀವು ಈ ಥರ ಆಯಿಲ್ನಲ್ಲಿ ಕರ್ಕೊಬೋದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದು ರೆಡಿ ಕೂಡ ಆಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡಿ, ಇವಾಗ ಇದು ಉಂಡೆಗಳು ಕೂಡ ನಾನು ಎಣ್ಣೆಯಲ್ಲಿ ಕರ್ದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ರೇವಿ ಕೂಡ ಪಕ್ಕದಲ್ಲಿ ರೆಡಿ ಆಗ್ತಾ ಇತ್ತು. ಅಷ್ಟರೊಳಗೆ ನೋಡಿ, ಗ್ರೇವಿ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ. ವಾವ್, ಕಲರ್ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಥರ ಬಿಟ್ಕೊಂಡಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಬೇಕು. ಈಗ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ಬಿಡುತ್ತೆ ಸರಿಯಾಗಿ ರೆಡಿಯಾಗಿದೆ ಅಂತ ಹೇಳಿ. ಈಗ ನಾನು ಕರ್ದು ಎತ್ತಿಟ್ಕೊಂಡಿದ್ದೆ ಅಲ್ವಾ ಉಂಡೆಗಳು, ಅದನ್ನೆಲ್ಲ ಒಂದೊಂದಾಗಿಯೇ ನಾನಿವಾಗ ಆ ಗ್ರೇವಿಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನಿಮ್ಮ ಕಮೆಂಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಯಾವ ವಿಡಿಯೋ ಬೇಕು, ಯಾವ ಥರ ವಿಡಿಯೋ ಬೇಕು ಅಂತ ನಮಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ ಮಾಡಲಿಕ್ಕೆ. ಹಾಗಾಗಿನೇ ಈ ರೆಸಿಪಿ ಅಂತೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾಕೆಂದರೆ ಹೊಸ ಥರ ಮಾಡಿದಾಗ ತುಂಬಾ ಯೂನಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನು ಲಾಸ್ಟಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ನಿಜವಾಗ್ಲೂ ನೀವು ನಾನ್ ವೆಜ್ ಅಂದ್ಕೊಳ್ತಿರೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ಇದು ನಾನು ನಾನ್ ವೆಜ್ ತಿಂದಿಲ್ಲ, ಬಟ್ ಸೇಮ್ ಹಂಗೇ ಕಾಣಿಸ್ತಾ ಇತ್ತು ನನಗೆ, ಅಷ್ಟು ಚೆನ್ನಾಗಾಗಿದೆ. ಇದು ರೈಸ್ ಜೊತೆ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.